ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ಫೇಸ್ಬುಕ್ಕಲ್ಲಿ ಹೆಂಗೆ ದುಡ್ಡನ್ನು ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫೇಸ್ಬುಕ್ಕಲ್ಲಿ ನೀವು ಒಂದು ಪೇಜನ್ನು ನೀವು ಕ್ರಿಯೇಟ್ ಮಾಡಿಬಿಟ್ಟು ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಸೊ ನೀವು ಏನು ಯೂಟ್ಯೂಬಲ್ಲಿ ಏನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀರಾ ಅದೇ ವೀಡಿಯೋಸ್ಗಳನ್ನ ನೀವು ಫೇಸ್ಬುಕ್ಕಲ್ಲೂ ಹಾಕೂ ಕೂಡ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ಆ್ಯಡ್ಸ್ಗಳು ಬರೋಂಗೆ ಮಾಡಿಕೊಂಡು ಅದರಲ್ಲೂ ಕೂಡ ದುಡ್ಡು ಮಾಡ್ಬೋದು. ಅದರ ಜೊತೆಗೆ ನಿಮಗೆ ಸ್ಪಾನ್ಸರ್ಶಿಪ್ ಅಲ್ಲೂ ಕೂಡ ಬರ್ತಾರೆ. ಆ್ಯಂಡ್ ಇನ್ನೂ ಹಲವಾರು ಥರ ನೀವು ಫೇಸ್ಬುಕ್ಕಲ್ಲಿ ನೀವು ದುಡ್ಡನ್ನು ಮಾಡ್ಬೋದು. ಸೊ ಆದ್ದರಿಂದ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ಕೂಡ ಹಿಂಗೆ ಒಂದು ಫೇಸ್ಬುಕ್ ಪೇಜ್ನ ನೀವು ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ನಂದು ಕೂಡ ಪೇಜ್ ಇದೆ, ಯಾವ ಪೇಜ್ ಇದೆ ಏನು ಅಂತಲೂ ಕೂಡ ಹೇಳ್ತೀನಿ. ಸೊ ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಿ ಯಾವ ಥರ ನೀವು ದುಡ್ಡು ಮಾಡೋದು ಅಂತ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಶೇರ್ ಒಂದು ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ವೀಡಿಯೋ ಕ್ರಿಯೇಟರ್ಸ್ಗಳಿದ್ದಾರೆ ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆಂತಂದರೆ ಅವರು ಕೂಡ ಫೇಸ್ಬುಕ್ಕಲ್ಲಿ ಒಂದು ಪೇಜ್ನ ಕ್ರಿಯೇಟ್ ಮಾಡಿಕೊಂಡು ಪಾಪ ಅವರು ಕೂಡ ದುಡ್ಡು ಮಾಡೋಂಗಾಗಲಿ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಫೇಸ್ಬುಕ್ ಅಕೌಂಟ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲು ನೀವು ಫೇಸ್ಬುಕ್ ಅಕೌಂಟ್ನ ನೀವು ಲಾಗಿನ್ ಮಾಡ್ಕೋಬೇಕು. ಓಕೆ, ನಿಮ್ಮ ಒಂದು ಅಕೌಂಟ್ನ ಸೊ ನೀವು ಲಾಗಿನ್ನ ಮಾಡ್ಕೊಂತು ಅಂತಂದರೆ ಇಲ್ಲಿ ನೀವು 3 ಡಾಟೆಡ್ ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಯಾವ ಒಂದು ಪೇಜ್ನ ಕ್ರಿಯೇಟ್ ಮಾಡಿದರೆ ಅದನ್ನು ಫಸ್ಟು ತೋರಿಸುತ್ತೆ. ಆ್ಯಂಡ್ ನಾನು ಆಲ್ರೆಡಿ ಒಂದು ಪೇಜ್ನ ಕ್ರಿಯೇಟ್ ಮಾಡಿದ್ದೀನಿ, ಲಿಕೇಶ್ ಅಂತ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಯಾರೆಲ್ಲ ಫಾಲೋ ಮಾಡ್ತಾಯಿಲ್ಲ ದಯವಿಟ್ಟು ಫಾಲೋ ಮಾಡಿ. ಸೊ ಇದರಲ್ಲೂ ಕೂಡ ವೀಡಿಯೋಸ್ಗಳನ್ನ ಇನ್ನು ಮುಂದೆ ಅಪ್ಲೋಡ್ ಮಾಡ್ತೀನಿ. ಓಕೆ, 1000 ಜನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಫಾಲೋ ಮಾಡಿ, ನಾನು ಕೂಡ ಇದರಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ನಮಸ್ಕಾರ. ಓಕೆ, ಸೊ ಇವಾಗ ನೀವು ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡಿ ಹೆಂಗೆ ದುಡ್ಡು ಮಾಡೋದು ಅನ್ನೋ ಒಂದು ಕಾನ್ಸೆಪ್ಟಿಗೆ ಬರ್ತೀನಿ. ನೀವು ಫೇಸ್ಬುಕ್ ಪೇಜನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆಗೆ ಬಂದರೆ ಪೇಜಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಕ್ರಿಯೇಟ್ ಅಂತ ಒಂದು ಪ್ಲಸ್ದು ಒಂದು ಸಿಂಬಲ್ ಕೇಳುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಗೆಟ್ ಸ್ಟಾರ್ಟೆಡ್ ಅಂತ ಇಲ್ಲಿ ನಿಮ್ಗೆ ಕೇಳುತ್ತೆ. ಸೊ ನೀವು ಗೆಟ್ ಸ್ಟಾರ್ಟೆಡ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಫಸ್ಟ್ ಇಲ್ಲಿ ನಿಮಗೆ ಪೇಜ್ ನೇಮ್ ಏನು ಇಡಬೇಕು ಅಂತ ಕೇಳುತ್ತೆ. ನಿಮ್ಮ ಪೇಜ್ ನೇಮ್ ಏನು ಇಡಬೇಕು ಅಂತ ಇದ್ದೀರಾ ಅದನ್ನು ನೀವು ಕೊಟ್ಕೋಬೋದು. ನಾನು ಸುಮ್ಮನೆ ಇವಾಗ ಒಂದು ಲೈಟಾಗಿ ಲಿಕ್ಕಿ ಬಾಸ್ ಅಂತ ಇಟ್ಟು ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾಯಿದ್ದೀನಿ. ಆಮೇಲೆ ಕ್ಯಾಟಗರಿ ಕೇಳುತ್ತೆ, ನೀವು ಯಾವ ಕ್ಯಾಟಗರಿ ಮೇಲೆ ವೀಡಿಯೋ ಮಾಡ್ತೀರಾ ಅಂತ. ನಾನು ಸುಮ್ಮನೆ ಇಲ್ಲಿ ಪರ್ಸ್ನಲ್ ಬ್ಲಾಗ್ ಅಂತ ಕೊಡ್ತೀನಿ. ನೀವು ವೀಡಿಯೋ ಕ್ರಿಯೇಟರ್ ಆಗಿರೋ ವೀಡಿಯೋ ಕ್ರಿಯೇಟರು, ಬ್ಲಾಗ್ ಮಾಡ್ತೀನಿ ಅಂತಾರೆ ಬ್ಲಾಗು, ಹೆಲ್ತ್ ಬ್ಯೂಟಿ ಟಿಪ್ಸ್ ಕೊಡ್ತೀರಾ ಅಂತಂದರೆ ಇದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಓಕೆ, ಆಮೇಲೆ ನೀವು ವೆಬ್ಸೈಟ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ನಿಮ್ಮ ಹತ್ರ ಏನಾದ್ರು ವೆಬ್ಸೈಟ್ ಇದ್ದರೆ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡ್ಬೋದು. ನಾನು ಇಲ್ಲಿ ವೆಬ್ಸೈಟ್ ಇಲ್ಲ, ಐ ಡೋಂಟ್ ಹ್ಯಾವ್ ವೆಬ್ಸೈಟ್ ಅಂತ ಕೊಟ್ಬಿಟ್ಟು ನಾನು ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ಆ್ಯಡ್ ಇಮೇಜ್ ಟು ದಿಸ್ ಪೇಜ್ ಅಂತ ಬರುತ್ತೆ. ಇಲ್ಲಿ ಕವರ್ ಫೋಟೋ ಮತ್ತು ಪ್ರೊಫೈಲ್ ಫೋಟೋ, ಇವಾಗ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರಲ್ಲ ಅದೇ ಥರ ನೀವು ಕವರ್ ಫೋಟೋ ಮತ್ತು ಪ್ರೊಫೈಲ್ ಫೋಟೋನ ನೀವು ಅಪ್ಲೋಡ್ ಮಾಡ್ಕೋಬೋದು. ಸೊ ಅಪ್ಲೋಡ್ ಮಾಡ್ಕೊಳ್ಳೋರು ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಗ್ಯಾಲರಿ ಓಪನ್ ಆಗುತ್ತೆ, ಅಪ್ಲೋಡ್ ಮಾಡ್ಕೊಳ್ಳಿ. ನಾನು ಇವಾಗ ಜಸ್ಟ್ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾಯಿದ್ದೀನಿ. ಓಕೆ, ನಿಮಗೆ ಬೇಗ ತಿಳಿಸ್ಕೊಡ್ಬೇಕಲ್ಲ ಅದಕ್ಕೋಸ್ಕರ. ಸೊ ನೆಕ್ಸ್ಟು ಡನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಬರುತ್ತೆ ಇಲ್ಲಿ ಆ್ಯಡ್ ಇಮೇಜಸ್. ನೀವು ಪ್ರೊಫೈಲ್ ಫೋಟೋ ಹಾಕೋದಕ್ಕೆ ಕೇಳ್ತಾ ಇದ್ದಾರೆ, ಅದು ಆಮೇಲೆ ಹಾಕೋತೀನಿ. ಆಮೇಲೆ ನೀವು ಫ್ರೆಂಡ್ಸ್ನು ಕೂಡ ಇನ್ವೈಟ್ ಮಾಡ್ಕೋಬೋದು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಅದನ್ನು ಕೂಡ ಆಮೇಲೆ ಮಾಡ್ಕೋತೀನಿ. ನೆಕ್ಸ್ಟು ಕ್ರಿಯೇಟ್ ಎ ಪೋಸ್ಟ್ ಅಂತ ಕೇಳ್ತದೆ. ನೀವು ಪೋಸ್ಟ್ನ ಕ್ರಿಯೇಟ್ ಮಾಡೋದು ಫಸ್ಟ್ ಟೈಮ್ ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಕ್ರಿಯೇಟ್ ಮಾಡ್ಕೋಬೋದು. ಆ್ಯಡ್ ಬಟನ್. ಸೊ ನೆಕ್ಸ್ಟು ಇಲ್ಲಿ ಆ್ಯಡ್ ಮೋರ್ ಇನ್ಫಾರ್ಮೇಷನ್ ಅಂತ ಇದೆ. ಗೆಟ್ ಸ್ಟಾರ್ಟೆಡ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೀವು ಪರ್ಸನಲ್ ಡೀಟೇಲ್ಸ್ ಎಲ್ಲ ನೀವು ಹಾಕ್ಬೋದು. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನು, ಪೇಜ್ ಬಟನ್ನು, ಲೊಕೇಶನ್ನು, ಅವರ್ಸು ಎಲ್ಲನೂ ಕೂಡ ನೀವು ಇದರಲ್ಲಿ ಹಾಕ್ಕೋಬೋದು. ಓಕೆ, ಪ್ರೊಫೈಲ್ ಫೋಟೋ ಎಲ್ಲನೂ, ಪರ್ಸನಲ್ ಬ್ಲಾಗು, ನೀವು ಯಾವ ಕ್ಯಾಟಗರಿ ಎಲ್ಲನೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಫಸ್ಟು ನೀವು ಸೆಲೆಕ್ಟ್ ಮಾಡಿಲ್ಲ ಅಂತಂದರೆ. ಸೊ ನಾನು ಬ್ಯಾಕಿಗೆ ಬರ್ತೀನಿ. ತಕ್ಷಣ ನೀವು ಇಲ್ಲಿ ನೋಡ್ಬೋದು ನಂದು ಅಕೌಂಟ್ ಕ್ರಿಯೇಟ್ ಆಗಿದೆ ಫೇಸ್ಬುಕ್ ಪೇಜು. ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರ್ತಾಯಿದೆ. ಇಲ್ಲಿ ನೋಡಿ ಬರ್ತಾಯಿದೆ. ಓಕೆ, ನಾನು ಇವಾಗ ಪೋಸ್ಟ್ ಮಾಡಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನಾನು ಏನು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ಅದು ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಆಗುತ್ತೆ. ಫೋಟೋ ಹಾಕಬೇಕು ಅಂತಾರೆ ಫೋಟೋ, ಪ್ರಮೋಟ್ ಮಾಡಬೇಕು ಅಂತಾರೆ ಪ್ರಮೋಟ್ ಮಾಡ್ಬೋದು. ಪ್ರಮೋಟ್ ಮಾಡೋದು ಹೆಂಗೆ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆಯೂ ಕೂಡ ವೀಡಿಯೋ ಮಾಡ್ತೀನಿ. ಸೊ ಇಲ್ಲಿ ನೀವು ಪೋಸ್ಟ್ ಮಾಡಿರುವಂಥ ಪೋಸ್ಟ್ಗಳೆಲ್ಲ ಇಲ್ಲಿ ತೋರಿಸುತ್ತೆ. ಇವಾಗ ಬಂದಿದೆ ಫೇಸ್ಬುಕ್ ಪೇಜ್ ಲಿಕ್ಕಿ ಬಾಸ್ ಅಂತ ಕ್ರಿಯೇಟ್ ಆಗಿದೆ. ಸೊ ಇವಾಗ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿದ್ಮೇಲೆ ಯಾವ ಥರ ಬರುತ್ತೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ನೀವೇ ನೋಡ್ಬೋದು ಈ ಥರ ಬರುತ್ತೆ. ಓಕೆ, ನಾನು ಇದರಲ್ಲಿ ನೋಡಿ ಲಕ್ಕೇಶ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಇದು ನನ್ನ ಒರಿಜಿನಲ್ ಅಕೌಂಟು. ಕವರ್ ಫೋಟೋ ಹಾಕಿದ್ದೀನಿ, ಪ್ರೊಫೈಲ್ ಫೋಟೋ ಹಾಕಿದ್ದೀನಿ, ಪೋಸ್ಟ್ಗಳನ್ನು ಕೂಡ ಮಾಡಿದ್ದೀನಿ. ನೀವು ಹಂಗೆ ಸ್ವೈಪ್ ಮಾಡ್ತಾ ಕೆಳಗಡೆ ನೋಡ್ತು ಅಂತಂದರೆ ಇಲ್ಲಿ ನೋಡಿ ಫೋಟೋಸ್ಗಳೆಲ್ಲ ಹಾಕಿದ್ದೀನಿ. ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಪೋಸ್ಟ್ಗಳನ್ನು ಕೂಡ ಮಾಡಿದ್ದೀನಿ, ಫೋಟೋಸ್ಗಳನ್ನು ಕೂಡ ಹಾಕ್ತಾ ಇರ್ತೀನಿ. ಸೊ ನೀವು ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಸೊ ಇವಾಗ ಇದರಲ್ಲಿ ಹೆಂಗೆ ದುಡ್ಡು ಮಾಡೋದು ಅಂತಂದರೆ ನಿಮಗೆ 10,000 ಫಾಲೋವರ್ಸ್ ಆಗಬೇಕು. ಆಯಿತಾ, ನೀವು ಮಾನಿಟೈಸ್ ಮಾಡ್ಕೋಬೇಕು ಅಂತಂದರೆ ಫೇಸ್ಬುಕ್ ಪೇಜ್ನ ನಿಮಗೆ 10,000 ಫಾಲೋವರ್ಸ್ ಇದ್ದರೆ ಮಾತ್ರ ನೀವು ಫೇಸ್ಬುಕ್ ಪೇಜಲ್ಲಿ ನೀವು ದುಡ್ಡನ್ನು ಮಾಡೋದಕ್ಕೆ ಸಾಧ್ಯ. ಸೊ ಆದ್ದರಿಂದ ಫಸ್ಟು ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಥರ ಬೇಡ, 10,000 ಹೆಂಗಾಗುತ್ತೆ ಅವೆಲ್ಲ ತಲೆ ಕೆಡಿಸ್ಕೊಬೇಡಿ, ಆಗುತ್ತೆ ನಿಧಾನಕ್ಕೆ. ಫಸ್ಟು ಫೇಸ್ಬುಕ್ ಪೇಜ್ನ ಇವಾಗ ಸದ್ಯಕ್ಕೆ ಕ್ರಿಯೇಟ್ ಮಾಡ್ಕೊಳ್ಳಿ, ಅದಾದಮೇಲೆ ಮಿಕ್ಕಿದ್ದು ನೋಡೋಣ, ನಿಧಾನಕ್ಕೆ ಆಗುತ್ತೆ. 10,000 ಫಾಲೋವರ್ಸು. ಸೊ ನಾನು ಕೂಡ ಫಾಲೋ ಮಾಡ್ತಿಲ್ಲ ಅಂತಂದರೆ ಫಾಲೋ ಮಾಡಿ. 1395 ಜನ ಫಾಲೋ ಮಾಡ್ತಾಯಿದ್ದಾರೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಸೊ ಐ ಥಿಂಕ್ ಫೇಸ್ಬುಕ್ ಪೇಜ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಸರ್ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ಒಂದೇ ಮಾತರಂ.